ಹಾಯ್ ಎಲ್ರಿಗೂ ನಮಸ್ಕಾರ. ಮನೆ ಕತೆ ರಾಧಿಕಾ ಮಾಧವ ಜೊತೆ ಚಾನಲ್ಗೆ ಸ್ವಾಗತ. ಇನ್ನು ಇದು ಹಬ್ಬದ ಮುಂದುವರಿದ ವ್ಲಾಗ್ ಆಗಿರುತ್ತೆ. ಇಲ್ಲಿ ಲಕ್ಷ್ಮೀ ಪೂಜೆಗೆ ನೈವೇದ್ಯಕ್ಕಾಗಿ ಕ್ಯಾರೆಟ್ ಹಲ್ವಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಂದು 10 ಕ್ಯಾರೆಟ್ಗಳನ್ನು ಕ್ಲೀನ್ ಮಾಡಿಕೊಂಡು ತೊಳೆದು ಸಿಪ್ಪೆಯನ್ನು ತೆಗೆದು ತುರಿದಿಟ್ಕೋತಾ ಇದ್ದೀವಿ. ಅದಕ್ಕೆ ಒಂದು 2 ವಾಟರ್ ಗ್ಲಾಸಲ್ಲಿ 2 ಗ್ಲಾಸ್ ಹಾಲು ಹಾಕಿ ಆ ತುರಿಗಳನ್ನು ಬೇಯಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಈ ಥರ ಎಲ್ಲ ತುರಿಗಳನ್ನು ಬೇಯಿಸ್ಕೊಂಡಾದಮೇಲೆ ಒಂದು 4 ಕಪ್ ಸಕ್ಕರೆನ ತಗೊಂಡು ಇಟ್ಕೊಂಡಿದ್ದೀವಿ. ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮು ಥರ ಡ್ರೈ ಫ್ರೂಟ್ಸನ್ನೆಲ್ಲ ತುಪ್ಪದಲ್ಲಿ ಹುರಿದು ಸಪ್ರೇಟಾಗಿ ಇಟ್ಕೊಳ್ಳೋದು. ಇದೇ ತುಪ್ಪಕ್ಕೆ ಕ್ಯಾರೆಟ್ ಬೆಂದಿರುತ್ತಲ್ವ ಅದನ್ನು ಹಾಕಿಬಿಟ್ಟು ಹುರ್ಕೊಳ್ಳೋದು ಸ್ವಲ್ಪ. ಆಮೇಲೆ ಸಕ್ಕರೆಗಳನ್ನು ಮಿಕ್ಸ್ ಮಾಡಿ ಒಂದು ತೆಳು ಪಾಕ ಬರೋವರೆಗೆ ಕ್ಯಾರೆಟ್ ತುರಿಗಳಿಗೆ ಕೈ ಆಡಿಸ್ತಾ ಇರಬೇಕು. ಈ ಸಕ್ಕರೆ ಮತ್ತು ಕ್ಯಾರೆಟ್ ತುರಿ ಸೇರಿ ಒಂದು ತೆಳು ಪಾಕ ಬರುತ್ತೆ, ಅಷ್ಟೋ ತನಕ ಅದನ್ನು ಈ ಥರ ಮಗ್ಚ್ಕೊಳ್ತಾ ಇರಬೇಕು. ಈ ಥರ ಕ್ಯಾರೆಟ್ ತುರಿಗಳೆಲ್ಲ ಬೇಯ್ತಾ ಇದೆ. ಈ ಥರ ಕ್ಯಾರೆಟ್ ಬೇಯುವಾಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ಟು ಇಲ್ಲಿ ತುಪ್ಪಕ್ಕೆ ಕಡಲೆ ಹಿಟ್ಟು ಒಂದು 4-5 ಸ್ಪೂನ್ ಕಡಲೆ ಹಿಟ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಅದು ತುಪ್ಪದಲ್ಲಿ ಫ್ರೈ ಆದಮೇಲೆ ಈ ಥರ ಫ್ರೈ ಮಾಡಿಕೊಂಡು ಆ ಕಡಲೆ ಹಿಟ್ಟು ಮತ್ತು ತುಪ್ಪನ ಈ ಬೆಂದಿರತ್ತಲ್ವ ಈ ತುರಿಗಳ ಜೊತೆಗೆ ಹಾಕಿಬಿಡೋದು. ಇವೆರಡೂ ಸೇರಿಸಿ ಇದು ಸ್ವಲ್ಪ ಹೊತ್ತು ಬೆಂದಾದಮೇಲೆ ಡ್ರೈ ಫ್ರೂಟ್ಸ್ ಇರುತ್ತಲ್ವ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕಲಿಸ್ಬಿಟ್ರೆ ಕ್ಯಾರೆಟ್ ಹಲ್ವ ರೆಡಿ ಆಗುತ್ತೆ. ಈ ಕ್ಯಾರೆಟ್ ಹಲ್ವ, ಮೈಸೂರು ಪಾಕು ಇವೆಲ್ಲ ತಮ್ಮ ಚೆನ್ನಾಗಿ ಮಾಡ್ತಾನೆ ಇಲ್ಲಿ, ಹಾಗಾಗಿ ತಮ್ಮನೇ ರೆಡಿ ಮಾಡ್ತಾ ಇದ್ದಾನೆ ಅದನ್ನು. ನನ್ನ ತಮ್ಮ ಸ್ವಲ್ಪ ಆಲ್ರೌಂಡ್ರು, ವ್ಯವಸಾಯ ಮಾಡ್ತಾನೆ, ಮಿಷನ್ಗಳನ್ನೆಲ್ಲ ರಿಪೇರಿ ಮಾಡ್ಕೊತಿರ್ತಾನೆ. ಅವ್ನು ರಿಪೇರಿ ಮಾಡೋದಲ್ಲದೆ ಬೇರೆಯವರಿಗೂ ರಿಪೇರಿ ಮಾಡಿಕೊಡ್ತಾ ಇರ್ತಾನೆ. ಇನ್ನು ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾನೆ. ಕೆಲವು ಐಟಮ್ಗಳನ್ನು ಅವನ ಹತ್ರನೇ ಮಾಡಿಸ್ತಾರೆ. ಮೈಸೂರು ಪಾಕು, ಈ ಥರ ಹಲ್ವಗಳು ಕೆಲವುದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ಹಾಗಾಗಿ ಅವನೇ ಮಾಡ್ತಾ ಇದ್ದ, ನಾನು ಅದನ್ನು ವೀಡಿಯೋ ಮಾಡ್ಕೋತಾ ಇದ್ದೀನಿ. ಇದು ಲಕ್ಷ್ಮೀ ಪೂಜೆಗೆ ಪ್ರಸಾದಕ್ಕಾಗಿ ಮಾಡಿರುವಂಥದ್ದು, ನೈವೇದ್ಯಕ್ಕಾಗಿ ಮಾಡಿರುವಂಥದ್ದು. ಇನ್ನು ನಾನಿಲ್ಲಿ ಲಕ್ಷ್ಮೀ ಪೂಜೆಗೆ ರೆಡಿ ಆಗ್ತಾ ಇದ್ದೀನಿ. ಅಮ್ಮನ ಮನೆ ಕಡೆ ಲಕ್ಷ್ಮೀ ಪೂಜೆ ಮಾಡ್ತಿರಲಿಲ್ಲ, ಆ ಅಭ್ಯಾಸ ಇರಲಿಲ್ಲ. ನನ್ನ ಮದುವೆ ಆದಮೇಲೆ ಇವ್ರು ಲಕ್ಷ್ಮೀ ಪೂಜೆ ಮಾಡೋಣ ಅಂತ ಹೇಳಿ ಲಕ್ಷ್ಮೀ ಪೂಜೆ ಶುರು ಮಾಡಿರೋದು. ಇಲ್ಲಿ ಅಪ್ಪ ಪೂಜೆನ ಶುರು ಮಾಡಿದ್ದಾರೆ, ಅವ್ರು ಮಾಡಿಸ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ. ಅದನ್ನು ಹಾಗೇ ಕೆಲವು ವಿಡಿಯೋ ಕ್ಲಿಪ್ಸ್ಗಳನ್ನು ಹಾಕಿದ್ದೀನಿ. ನಾವು ಲಕ್ಷ್ಮೀ ಪೂಜೆನ ಕಳಶ ಇಟ್ಟು ಮಾಡಲ್ಲ, ವಿಗ್ರಹ ಮತ್ತು ಫೋಟೋಕ್ಕೆ ಪೂಜೆ ಮಾಡ್ತೀವಿ. ಅದನ್ನೇ ಇಲ್ಲಿ ಮಾಡ್ತಾ ಇದ್ದೀವಿ. ನಮಃ ಓಂ ರತ್ನಮಂಟಪಾಯ ನಮಃ ಓಂ ಧರ್ಮಾಯ ನಮಃ ಓಂ ವೈರಾಗ್ಯಾಯ ನಮಃ ಓಂ ಅಧರ್ಮಾಯ ನಮಃ ಓಂ ಅವೈರ್ಗಾಯ ನಮಃ ಓಂ ಆತ್ಮನೇ ನಮಃ ಓಂ ಪರಮಾತ್ಮನೇ ನಮಃ ಓಂ ಅಗ್ನಿಮಂಡಲಾಯ ನಮಃ ಓಂ ದದ್ಯಾದಿತಮಾಯ ದೇವಸ್ಥಾನಾರ್ಥ ಪ್ರತಿಗ್ರಹತಾಂ ನಮನೇತ ಸಮುತ್ಪನ್ನ ಸರ್ವಸಂತೋಷಕಾರಕ ಘೃತಾಂ ತೋಭ್ಯಾಂ ರಾಜ್ಯೇ ನಮಃ ದೀಪ್ತಿಯೇ ನಮಃ ದೀಪ್ತಾಯೇ ನಮಃ ರಮಾಯೇ ನಮಃ ಚಂದ್ರಾಯೇ ನಮಃ ಚಂದ್ರಸೋದರ್ಯೇ ನಮಃ ಚತುರ್ಭುಜಾಯೇ ನಮಃ ಚಂದ್ರರೂಪಾಯೇ ನಮಃ ಇಂದಿರಾಯೇ ನಮಃ ವಿದ್ಯುಷಿತಾಲಾಯೇ ನಮಃ ಆಹ್ಲಾದಜನನ್ಯೇ ನಮಃ ಪುಷ್ಪೇ ನಮಃ ಶಿವಾಯೇ ನಮಃ ಶಿವಕಾಯೇ ನಮಃ ಅಶೋಕಾಯೇ ನಮಃ ಅಮೃತಾಯ ಇನ್ನು ಪೂಜೆ ಮುಗಿಸ್ಕೊಂಡು ಗೌರಿ ಹಬ್ಬದ ತಾಯಿ ಬಾಗಿಣನ ಅಮ್ಮನಿಗೆ, ಹಾಗೆ ಲಕ್ಷ್ಮೀ ಬಾಗಿಣನ ನನ್ನ ನಾದಿನಿಗೆ ಕೊಡ್ತೀನಿ. ಅದನ್ನು ಮಾಡ್ತಾ ಇದ್ದೀನಿ. ಪೂಜೆ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಪಟಾಕಿ ಹೊಡೆದ್ವಿ. ಅಲ್ಲ ಅಲ್ಲೆಲ್ಲ ನೋಡಿ Oh.
अच्छा 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 तो आंधी ಓ ಎಷ್ಟು ಪೊಲ್ಯೂಷನ್ ಮಾಡ್ತಿದ್ದೀರಾ ಬಾ. ಇನ್ನಿಲ್ಲಿ ನಾವು ಹೋದ ದಿನವೇ ಕೆಸುವು ಇರುತ್ತಲ್ಲ, ಕೆಸುವಲ್ಲಿ ಕೆಳಗಡೆ ಬೀಳು ಅಂತ ಬರುತ್ತೆ. ಆ ಬೀಳುಗಳನ್ನು ಎಲ್ಲದನ್ನು ಎರ್ಕಿ ಕುಯ್ತಾ ಇದ್ದೀವಿ. ಅದೊಂದು 2-3 ದಿನ ನೀರು ಆರಬೇಕು. ಹಾಗೆ ಆರಿದ್ರೇ ಅದು ಸಾಂಬಾರು ಮಾಡೋದಕ್ಕಾಗಲಿ ಮಜ್ಜಿಗೆ ಹುಳಿ ಮಾಡೋದಕ್ಕಾಗಲಿ ಚೆಂದ. ಅದು ಕುಯ್ಯೋದಕ್ಕೆ ಅಂತ ಹೋದಾಗ ಮಳೆ ಇತ್ತಲ್ವಾ, ತುಂಬ ಜಿಗಳೆ ಇತ್ತು. ಜಿಗಳೆ ಅಂದರೆ ಲೀಚ್, ಅದು ಕಟ್ತಾ ಇತ್ತು ನನಗೆ. ಅದು ತೆಕ್ಕೊಳ್ತಾ ಇಲ್ಲಿ ಕೆಸುವಿನ ಬೀಳನ್ನು ತೆಗಿತಾ ಇದ್ದೀನಿ. ಆ ಜಿಗಳೆನ ತೋರಿಸಿದ್ದೀನಿ ನೋಡಿ. ಇದು ಕಚ್ಚಿದ್ರೆ ಏನಾಗಲ್ಲ, ಅದು ಕಚ್ಚಿದ್ದು ಗೊತ್ತಾಗಲ್ಲ. ಯಾಕೆ ಅಂದರೆ ಕಚ್ಚಿದ ಜಾಗಕ್ಕೆ ಅದು ಫಸ್ಟ್ ಅನಸ್ತೇಷಿಯಾ ಕೊಡುತ್ತಂತೆ, ಆಮೇಲೆ ಕಚ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ರಕ್ತ ಕುಡಿದು ಫುಲ್ಲು ರಕ್ತ ಕುಡ್ದಾದ್ಮೇಲೆ ನಮ್ಮ ಕಾಲಿಂದ ಅದೇ ಉದುರೋಗತ್ತೆ. ಒಂದು ಸ್ವಲ್ಪ ಹೊತ್ತು ಬ್ಲಡ್ ಬಂದುಬಿಟ್ಟು ಮತ್ತಲ್ಲೇ ಸರಿಯಾಗತ್ತೆ. ಬಟ್ ಅಪರೂಪಕ್ಕೆ ಹಚ್ಚಿದಾಗ ಆ ಕಚ್ಚಿದ ಜಾಗ ತುಂಬ ತುರ್ಕೆ ಇರುತ್ತೆ, ತುರ್ಸ್ಕೊಳ್ತಾ ಇರೋಂಗಾಗತ್ತೆ. ನೋಡಿ ನಾನು ಅಲ್ಲೇ ಜಿಗಳೆ ನೋಡ್ಕೋತಾ ಇದ್ದೀನಿ. ಕಚ್ಚಿತ್ತು ಕೂಡ, ಒಂದು 3-4 ಕಚ್ಚಿತ್ತು, ಇನ್ನೂ ಆ ತುರ್ಕೆ ಹಾಗೇ ಇದೆ ನೋಡಿ. ಜಿಗಳೆ ಅಂದರೆ ಈ ಥರ ಇರುತ್ತೆ. ಇದು ಚಿಕ್ಕದು, ಕೆಲವು ಕಡೆ ದೊಡ್ಡದು ಕೂಡ ಇರುತ್ತೆ. ಇನ್ನು 2-3 ದಿನದಿಂದ ಕೆಸುವಿನ ಬೀಳಲ್ಲಿ ನೀರು ಆರಿತ್ತಲ್ವ, ಅದನ್ನು ಈ ಥರ ಕ್ಲೀನಾಗಿ ಮೇಲ್ಗಡೆ ಸಿಪ್ಪೆನ ಈ ಥರ ಹೆರ್ಸ್ಕೋಬೇಕು. ಅದು ಬೀನ್ಸ್ ಥರ ಆಗತ್ತೆ. ಅದನ್ನು ಹೆಚ್ಚಿಬಿಟ್ಟು ಮಜ್ಜಿಗೆ ಹುಳಿಗೆ ಹಾಕುವಂಥದ್ದು ನೋಡಿ. ಈ ಥರ ಬೀನ್ಸ್ ಥರ ಬರುತ್ತೆ. ಫುಲ್ಲು ಸಿಪ್ಪೆನ ಕ್ಲೀನಾಗಿ ತೆಗಿಬೇಕು. ಆ ಸಿಪ್ಪೆ ತೆಗೆಯುವಾಗ ಸ್ವಲ್ಪ ಕೈಯೆಲ್ಲ ತುರ್ಸತ್ತೆ. ಆಮೇಲೆ ಹುಳಿ ಮುಟ್ಕೊಂಡು ಕೈನ ತೊಳ್ಕೊಬೇಕು. ಇದು ಮಾರನೇ ದಿನ ಕಡುಬು ಮಾಡಿದ್ವಿ. ಕಡುಬಿಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ಈ ಮಜ್ಜಿಗೆ ಹುಳಿ ಮಾಡಿದ್ದು ಚೆನ್ನಾಗಾಗತ್ತೆ. ಇದು ಈ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ನಾನು ಮೊದಲೇ ವಿಡಿಯೋ ಮಾಡಿದ್ದೀನಿ, ಆ ಕ್ಲಿಪ್ಸನ್ನು ಟ್ಯಾಗ್ ಮಾಡ್ತೀನಿ. ಇನ್ನು ಸಾಮಾನ್ಯ ಹಬ್ಬದ ದಿನ ಅಂದರೆ ಗೋಪೂಜೆ ದಿನ ಮತ್ತು ಬಲಿಪಾಡ್ಯಮಿ ದಿನ ದೋಸೆ ಮಾಡ್ತಾರೆ, ದನಗಳಿಗೆ ಕೊಡೋದು ಕೂಡ, ನಮಗೆ ಬೆಳಗ್ಗೆ ತಿಂಡಿಗೆ ಕೂಡ. ಬಟ್ ನಾನು ಕೊಟ್ಟೆ ಕಡುಬು ಮಾಡೋಣ ಅಂದಿದ್ದರಿಂದ ಈ ಥರ ಬಾಳೆ ಎಲೆನ ಬಾಡಿಸ್ಕೊಂಬಿಟ್ಟು ಈ ಥರ ಸುತ್ತ ಕಟ್ಬಿಟ್ಟು ಕೆಳಗಡೆ ದಾರ ಕಟ್ಟೋದು, ಮೇಲ್ಗಡೆ ಒಂದು ಕಡ್ಡಿನ ಹಾಕುವಂಥದ್ದು. ಈ ಥರ ಕೊಟ್ಟೆ ಮಾಡಿ ಕಡುಬಿಗೆ ಕೊಟ್ಟೆಗಳನ್ನ ರೆಡಿ ಮಾಡ್ತಾರೆ. ಹೇಗೆ ಸೇಮ್ ನಾವು ಇಡ್ಲಿ ಹಿಟ್ಟನ್ನು ಮಾಡ್ತೀವೋ ಅದೇ ಥರ ಮಾಡಿಬಿಟ್ಟು ಅದಕ್ಕೆ ಕಾಯಿ ಕಡಲೆ ಎಲ್ಲ ಹೆಚ್ಚಾಕ್ಬಿಟ್ಟು ಎಲ್ಲ ಕೊಟ್ಟೆಗಳಿಗೂ ಈ ಥರ ಹಿಟ್ಟನ್ನು ತುಂಬಿಟ್ಟು ಒಂದು ಇಡ್ಲಿ ಪಾತ್ರೆಗೆ ಬಿಳು ಹುಲ್ಲು ಅಂದರೆ ಒಣಗಿದ ಭತ್ತದ ಹುಲ್ಲು ಇರುತ್ತಲ್ಲ, ಅದನ್ನು ಕೆಳಗಡೆ ಇಟ್ಬಿಟ್ಟು ನೀರು ಹಾಕಿ ಇಡುವಂಥದ್ದು. ಈ ಥರ ಎಲ್ಲ ಕೊಟ್ಟೆಗಳಿಗೂ ತುಂಬಿ ಆ ಇಡ್ಲಿ ಪಾತ್ರೆಲಿಟ್ಟು ಬೇಯಿಸ್ಕೊಳ್ಳೋದು. ಒಂದು ವೇಳೆ ಬಿಳು ಹುಲ್ಲು ಇಲ್ಲ ಅಂದರೆ ಈ ಬಾಳೆ ಎಲೆದೆ ವೇಸ್ಟ್ ಸಿಗಳೆಲ್ಲ ಇರುತ್ತಲ್ಲ, ಅದನ್ನು ಸಿಗ್ಳು ಮಾಡಿಬಿಟ್ಟು ಕೆಳಗಡೆ ಇಡ್ಲಿ ಪಾತ್ರೆಗೆ ಹಾಕಿ ಬೇಯಿಸ್ಕೋಬೋದು. ಇದನ್ನು ರಾತ್ರಿನೇ ಮಾಡಿಡುವಂಥದ್ದು. ಈ ಥರ ಇಡ್ಲಿ ಹಿಟ್ಟುಗಳನ್ನೆಲ್ಲ ಕೊಟ್ಟೆಗೂ ತುಂಬಿಟ್ಟು ಬೇಯಕ್ಕಿಡೋದು. ಇದೇ ಥರ ಮುಂಡ್ಗದೆಲೆಯಲ್ಲಿ ಕೂಡ ಇದೇ ಥರ ಕೊಟ್ಟೆಗಳನ್ನು ಮಾಡಿ ಹಿಟ್ಟು ತುಂಬಿ ಮಾಡ್ತಾರೆ. ಬೆಂಗಳೂರಲ್ಲಿ ಕೂಡ ಕೆಲವು ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ ಆ ಥರ ಕೊಟ್ಟೆಗಳು, ಅದರಲ್ಲೂ ಮಾಡ್ಬೋದು. ಈ ಥರ ಕೊಟ್ಟೆಗಳನ್ನು ಮಾಡಿ ಬೇಯಕ್ಕಿಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಅಮ್ಮ ಇಲ್ಲಿ ಬೆಂಕಿ ಹಾಕ್ತಾ ಇದ್ದಾರೆ. ಅದನ್ನು ಸೇಮ್ ಅವತ್ತು ಕಡುಬಿಗೆ ಹೇಳಿದ್ನಲ್ಲ ಅದೇ ಥರ ಮಾಡಿಬಿಟ್ಟು ಬೇಯಕ್ಕಿಡ್ತೀವಿ. ರಾತ್ರಿ ಎಲ್ಲ ಬೆಂದ್ಬಿಟ್ಟು ಕ್ಲೀನಾಗಿ ಬೆಂದಿರುತ್ತೆ ಬೆಳಗ್ಗೆ ತಿಂಡಿಗೆ. ಇನ್ನು ಗೋಪೂಜೆಗೆ ಚೆಂಡು ಹೂಗಳನ್ನೆಲ್ಲ ಹಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸಾಮಾನ್ಯವಾಗಿ ಮೊದಲೆಲ್ಲ ಚೆಂಡು ಹೂವು ಮನೇಲೇ ಆಗ್ತಾಯಿತ್ತು. ಇವಾಗ ಮಳೆ ತುಂಬ ಇರೋದ್ರಿಂದ ಮನೇಲಿ ಚೆಂಡು ಹೂವು ಆಗಲ್ಲ. ಹಾಗಾಗಿ ಇದನ್ನು ಕಳಸದಿಂದ ತರಿಸಿದ್ವಿ. ಎಲ್ಲ ದನಗಳಿಗೂ ಒಂದೊಂದು ಹಾರದ ಥರ ಚೆಂಡು ಹೂಗಳನ್ನು ಸುರಿತಾ ಇದ್ದೀವಿ. ಹಾಗೆ ಬೇರೆ ಹೂಗಳನ್ನು ಪೂಜೆಗೆ ಕುಯ್ತಾ ಇದ್ವಿ. ಇಲ್ಲಿ ನನ್ನ ನಾದಿನಿ ಮತ್ತು ಇವರು ಹೋಗಿ ಹೂ ಕುಯ್ತಾ ಇದ್ದರು. ನಾನು ಅದನ್ನು ಎಲ್ಲ ಪೋಣಿಸ್ತಾ ಕೂತಿದ್ದೆ. ನನ್ನ ಜೊತೆಗೆ ಮಕ್ಕಳು ಹೆಲ್ಪ್ ಮಾಡ್ತಾಯಿದ್ರು. ಅದನ್ನೇ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದು ತುಂಬ ಮೊದಲೆಲ್ಲ ನಾವು ದನದ ಕೊರಳಿಗೆ ಕೋಡಿಗೆ ಎಲ್ಲ ಮಾಡ್ತಾಯಿದ್ವಿ. ಇವಾಗ ಅಷ್ಟು ಹೂ ಇರಲ್ಲ, ಎಷ್ಟಿದೆಯೋ ಅಷ್ಟರಲ್ಲಿ ಹಾರ ಮಾಡ್ತಾ ಇದ್ದೀವಿ. ಇನ್ನು ಗೊರಟೆ ಹೂವು ತುಂಬ ಆಗಿತ್ತು, ಅದನ್ನು ಕುಯ್ತಾ ಇದ್ದಾರೆ. ಇದು ಗೋಪೂಜೆಗೆ ಬೇರೆ ಬಲಿಂದ್ರ ಪೂಜೆ ಎಲ್ಲ ಇತ್ತಲ್ವ, ಅದಕ್ಕೆಲ್ಲ ಆಗತ್ತೆ ಅಂತ ಹೇಳಿಬಿಟ್ಟು ಕುಯ್ದು ಈ ಥರ ಕಟ್ತಾ ಇದ್ದೀನಿ. ಹೂ ಕಟ್ಟೋದೆಲ್ಲ ಬರುತ್ತೆ,
ಸ್ವಲ್ಪ ಟಚ್ ಇರಲಿಲ್ಲ, ಕೂತ್ಕೊಂಡೆಲ್ಲ ಮಾಡ್ತಾಯಿದ್ದೀನಿ. ಏನಂದರೆ ಆ ಗೊರಟೆ ಹೂವಲ್ಲಿ ನೀರಿತ್ತಲ್ವಾ, ಕಟ್ಟೋದಕ್ಕೆ ಚೂರು ಲೇಟ್ ಆಗ್ತಾಯಿದೆ ಅಷ್ಟೆ. ನೋಡಿ, ಮಾರನೇ ದಿನ ಕಡುಬುಗಳು ಬೆಂದ ಮೇಲೆ ಈ ಥರ ಪ್ರತಿಯೊಂದು ಕಡುಬನ್ನು ಈ ಥರ ಬಾಳೆ ಎಲೆನ ತೆಗೆದು ಸಣ್ಣಕ್ಕೆ ಯಾವ ಶೇಪ್ ಎಷ್ಟು ಬೇಕೋ ಅಷ್ಟಕ್ಕೆ ಹೆಚ್ಚಿಬಿಟ್ಟು ಅದ್ರ ಜೊತೆ ಚಟ್ನಿನೂ ಮಾಡ್ಕೋತಾರೆ, ಸಾಂಬಾರು ಮಾಡ್ಕೋತಾರೆ. ನಾವಿಲ್ಲಿ ಮಜ್ಜಿಗೆ ಹುಳಿ ಮಾಡಿ ಬೆಳಿಗ್ಗೆ ತಿಂಡಿನ ಮುಗಿಸ್ಕೊಂಡ್ವಿ. ಚೆನ್ನಾಗಾಗಿತ್ತು ತಿನ್ನೋದಕ್ಕೆ. ಇನ್ನಿಲ್ಲಿ ದನಗಳಿಗೆ ಸ್ನಾನ ಮಾಡಿಸಿ ಹಂಡುಂಡು ಅಂತ ಇಡ್ತಾರೆ. ಅಂದರೆ ಸೇಮು ಮೊದಲಿನ ವಿಡಿಯೋದಲ್ಲಿ ತೋರಿಸ್ದಂಗೆ ಕೆಮ್ಮಣ್ಣು ಮತ್ತು ಅಕ್ಕಿ ಹಿಟ್ಟನ್ನು ದನಗಳಿಗೆ ಅಲಂಕಾರ ಮಾಡೋದಕ್ಕೆ ಉಪಯೋಗಿಸ್ಕೊಂಡು ಈ ಥರ ಒಂದು ಲೋಟದಲ್ಲಿ ರೌಂಡ್ ಇಡ್ತಾ ಹೋಗುವಂಥದ್ದು. ದನಗಳಿಗೆ ಸ್ನಾನ ಮಾಡಿಸಿದ್ರು. ನಾನು ಆ ವಿಡಿಯೋ ಮಾಡುವಾಗ ಹೂ ಕಟ್ತಾ ಇದ್ನಲ್ವ, ಆ ವಿಡಿಯೋ ಮಿಸ್ ಆಗಿಬಿಡ್ತು. ಇನ್ನು ಮೇಳಿಗೆ ಜೋಡಿಸೋದು ಅಂತ ರೈತರು ಬಳಸುವಂಥ ಎಲ್ಲ ಆಯುಧಗಳನ್ನು ತೊಳೆದು ಕ್ಲೀನ್ ಮಾಡಿ ಈ ಥರ ಎಲ್ಲದನ್ನು ಒಟ್ಬಿಟ್ಟು ಈ ಥರ ಎಲ್ಲ ಜೋಡಿಸ್ಬಿಟ್ಟು ಅದರ ಮುಂದೆ ಒಂದು ಬಲೀಂದ್ರನ ಬರೆದು ಪೂಜೆಗಿಡ್ತೀವಿ. ಎಲ್ಲದಕ್ಕೂ ಅವತ್ತು ಪೂಜೆ ಮಾಡೋದು. ಹಾಗೆ ನಾವು ಬಳಸುವ ವೆಹಿಕಲ್ಗಳಿಗೆ ಕೂಡ, ಬಳಸುವ ಆಯುಧಗಳಿಗೆ ಎಲ್ಲದಕ್ಕೂ ಅವತ್ತು ಪೂಜೆ ಮಾಡ್ತೀವಿ. ಎಲ್ಲದನ್ನು ತೊಳೆದು ಕ್ಲೀನ್ ಮಾಡಿ ಎಲ್ಲದನ್ನು ಪೂಜೆಗೆ ಇಟ್ಟಿದ್ದೀವಿ. ಕೆಲದನ್ನು ಒರೆಸಿದ್ದೀವಿ, ಕೆಲದನ್ನು ತೊಳೆದಿದ್ದೀವಿ. ಇನ್ನಿಲ್ಲಿ ಕೊಟ್ಟಿಗೆಲಿ ಗೋಪೂಜೆಗೆ ರೆಡಿ ಮಾಡ್ತಾ ಇದ್ದೀವಿ. ಪೂಜೆ ಎಲ್ಲ ಅಪ್ಪನೇ ಮಾಡುವಂಥದ್ದು. ಗೋಪೂಜೆ ಅಂದರೆ ದನಗಳಿಗೆ ಅರಿಶಿನ ಕುಂಕುಮ ಏರಿಸಿ ಹೂವಿಡಿಸಿ ಆ ಮಾಡಿರೋ ಹಾರಗಳನ್ನೆಲ್ಲ ಕಟ್ಬಿಟ್ಟು ಅವಕ್ಕೆ ಪೂಜೆ ಮಾಡಿ ಇಂಗು ಅಂತೀವಿ, ಅಂದರೆ ಹುಗ್ಗಿ ಅಂತೀವಿ, ಅನ್ನದಲ್ಲಿ ಮಾಡುವಂಥದ್ದು. ಆ ಹುಗ್ಗಿಗೆ ದೋಸೆಗಳನ್ನು ಕೆಲವೊಂದನ್ನು ಮಾಡಿ ಅದನ್ನು ಪೀಸ್ ಮಾಡಿಬಿಟ್ಟು ಅದರದ್ದೆಲ್ಲ ಮಿಕ್ಸ್ ಮಾಡಿ ದನಗಳಿಗೆ ಕೊಡ್ತೀವಿ. ಆಮೇಲೆ ಪೂಜೆ ಮಾಡಿಬಿಟ್ಟು ದನಗಳನ್ನು ಅವತ್ತು ಕೊಟ್ಟಿಗೆಲೆ ಕಟ್ಟಾಕ್ತೀವಿ. ಅವತ್ತಲ್ಲೇ ಮೇವು ಹಾಕೋದು, ಹೊರಗಡೆ ಬಿಡಲ್ಲ. ಆ ಥರ ಎಲ್ಲ ಮಾಡ್ತಾಯಿದ್ದೀವಿ. ನೋಡಿ, ಇಲ್ಲಿ ಒಂದು ಗೋಪೂಜೆಗೆ ಮಾತ್ರ ಬೆಳೆದಿರೋ ಬೆಳೆಗಳದ್ದು ಒಂದು ಹಾರ ಕಟ್ತೀವಿ. ಅದೇ ಏಲಕ್ಕಿ ಹಾರನ ತಮ್ಮ ಕಟ್ತಾ ಇದ್ದಾನೆ. ಇದು ಪೂಜೆ ದನ, ಪೂಜೆ ಕರುಗೆ ಮಾಡ್ತೀವಿ. ಉಳಿದಿದ್ದ ದನಗಳಿಗೂ ಎಲ್ಲ ಹಾರ ಕಟ್ಬಿಟ್ಟು ಪೂಜೆ ಮಾಡೋದು. ಇದು ಅಪ್ಪ ಅದೇ ನಾನು ಹೇಳಿದ್ನಲ್ಲ, ಅದು ಅನ್ನದಲ್ಲಿ ಮಾಡುವಂಥದ್ದು ಹುಗ್ಗಿ ಅಂತ, ಅದು ಮತ್ತು ದೋಸೆನ ದನಗಳಿಗೆ ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದನ್ನು ಆಮೇಲೆ ಎಲ್ಲದು ಕಲಸಿ ಮಿಕ್ಸ್ ಮಾಡಿ ದನಗಳಿಗೆ ಕೊಡುವಂಥದ್ದು. ಇದಾದಮೇಲೆ ಬಲೀಂದ್ರ ಪೂಜೆ ಹಾಗೆ ಎಲ್ಲದ್ರದ್ದು ಆಯುಧ ಪೂಜೆಗಳನ್ನು ಮುಗಿಸ್ಕೊಂಡ್ವಿ. ಇನ್ನು ಹಬ್ಬಕ್ಕೆ ಮಧ್ಯಾಹ್ನ ಬೋಂಡ, ಪಾಯಸ, ಮೈಸೂರು ಪಾಕು, ಕೋಸಂಬರಿ, ಮಜ್ಜಿಗೆ ಹುಳಿ ಎಲ್ಲ ಮಾಡಿದರು. ನಾನು ಅಡುಗೆಗೆ ಸೇರ್ಕೊಳ್ಳೋಕ್ಕಾಗಿರಲಿಲ್ಲ. ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದೆ. ನಾದಿನಿ ಮತ್ತು ಅಮ್ಮನೇ ಅಡುಗೆ ಎಲ್ಲ ಮುಗಿಸಿದ್ರು. ನೋಡಿ, ಇಲ್ಲಿ ಎಲ್ಲ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಅಡುಗೆಗಳನ್ನು ಮಾಡಿ ಹಬ್ಬಕ್ಕೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಅಡುಗೆಗಳನ್ನು ಮಾಡಿದ್ದನ್ನು ತೋರಿಸ್ತಾ ಇದ್ದೀನಿ. ಮಜ್ಜಿಗೆ ಹುಳಿ ಎಲ್ಲ ಊಟಕ್ಕೆ ಈ ಥರ ಒಟ್ಟಿಗೆ ಕೂತ್ಕೊಂಡು ಬಾಳೆ ಎಲೆ ಊಟನ ಮಾಡ್ತಾ ಇದ್ದೀವಿ. ಇನ್ನು ಬಲಿಪಾಡ್ಯಮಿ ನಂತರ ಕಾರ್ತಿಕ ಮಾಸ ಶುರುವಾಗುತ್ತೆ ಸಂಜೆಯಿಂದ. ಸೊ ಆವಾಗ ಸಂಜೆಯಿಂದ ದನಗಳಿಗೆ ಈ ಥರ ಆರತಿಯನ್ನು ಎತ್ಬಿಟ್ಟು ಎಲ್ಲ ಕಡೆಗೂ ದೀಪಗಳನ್ನು ಇಡುವಂಥದ್ದು. ಇದು ಕಾರ್ತಿಕ ಮಾಸದಲ್ಲಿ
ಕೆಲವ್ರ ಮನೇಲಿ ದಿನಾನೂ ಪ್ರತಿ ಒಂದು ತಿಂಗಳು ಫುಲ್ಲು ದೀಪನ ಈ ಥರ ತುಳಸಿಗೆ ದನದ ಕೊಟ್ಟಿಗೆಗೆ ಇಡ್ತಾರೆ. ಇನ್ನು ಕೆಲವರು ಕಾರ್ತಿಕ್ ಮಾಸ ಸೋಮವಾರ ಇಡ್ತಾರೆ. ಬಟ್ ಇವತ್ತಿಂದ ಆ ಥರ ದೀಪ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ದೀಪೋಳಿಗೆ ಅಂತ ಜಮೀನಿಗೆ ಕೋಲನ್ನು ಹಚ್ಚಿಡ್ತಾರೆ. ಅದ್ರ ವಿಡಿಯೋ ತೆಗೆಯೋದು ಆಗಲಿಲ್ಲ, ಮರ್ತೋಯ್ತು. ತಮ್ಮ ಜಮೀನಿಗೆಲ್ಲ ಒಂದು ಕೋಲಿಗೆ ಬತ್ತಿ, ಎಣ್ಣೆ ಬತ್ತಿನ ಕಟ್ಬಿಟ್ಟು ಎಲ್ಲ ಕಡೆ ಹೊಚ್ಕೊಳ್ತಾ ದೀಪೋಳಿಗೆ ಅಂತ ಕೂಗ್ತೀವಿ. ಅಲ್ಲಿಗೆ ಅವತ್ತಿನ ಹಬ್ಬದ ಆಚರಣೆ ಮುಗಿದ್ಬಿಡತ್ತೆ. ಇವತ್ತು ಆ ದೀಪಗಳನ್ನು ದನಕ್ಕೆ ಎತ್ತಿದ್ವಲ್ಲ, ಅದನ್ನು ದೇವ್ರ ಮನೆಗೆ, ತುಳಸಿ ಕಟ್ಟೆಗೆ, ಮನೆ ಬಾಗಿಲಿಗೆ ಇಡೋದು. ಹಬ್ಬ ಎಲ್ಲ ಮುಗಿಸ್ಕೊಂಡು ಗುರುವಾರ ಬೆಳಗ್ಗೆ ಬೆಂಗಳೂರಿಗೆ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಬೆಳಗ್ಗೆ ತಿಂಡಿ ತಿಂದು ಬೇಗನೆ ಹೊರಡೋಣ ಅಂದ್ಕೊಂಡ್ವಿ, ಯಾಕೆಂದರೆ ಮಳೆ ತುಂಬ ಇತ್ತು. ಅಮ್ಮ ಸೌತೆಕಾಯಿ ಹಾಕಿಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ. ಅಕ್ಕಿ ರೊಟ್ಟಿನ ತಿಂದ್ಕೊಂಡು ಬೆಳಗ್ಗೆ ಒಂದು 10 ಗಂಟೆಗೇ ನಾವು ಮನೆ ತಿಂಡಿ ಮುಗಿಸ್ಕೊಂಡು ಮನೆಯಿಂದ ಹೊರಟ್ವಿ. ಇಲ್ಲಿ ಸೌತೆಕಾಯಿ ಅಕ್ಕಿ ರೊಟ್ಟಿ ಮಾಡೋದನ್ನು ಹಾಕಿದ್ದೀನಿ. ಈ ವಿಡಿಯೋನ ನಾನು ಮೊದಲೇ ಹಾಕಿದ್ದೀನಿ. ಸೌತೆಕಾಯಿ ಮತ್ತು ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಕಲಿಸ್ಕೊಂಡು ಮಾಡುವಂಥದ್ದು. ಬೆಂಗಳೂರಿಗೆ ಲಗೇಜ್ ಎಲ್ಲ ಜೋಡಿಸ್ಕೊಂಡು ಹೊರಡ್ತಾ ಇದ್ದೀವಿ. ಕಳಸದಲ್ಲಿ ಮಧ್ಯ ಕೆಲವೊಂದಷ್ಟು ರೇಷನ್ನು ಅಂದರೆ ಅಕ್ಕಿ, ಬೆಲ್ಲ, ಕಾಫಿ ಪುಡಿ ಎಲ್ಲ ತೊಗೊಳ್ಳೋದಿತ್ತು. ನನಗೆ ಕಾಫಿ ಪುಡಿ ಯಾವಾಗಲೂ ತಮ್ಮನೇ ಕೊಡೋದು. ಅವನೇನು ಮಾಡ್ತಾನೆ, ಬೇಳೆನ ಅಂಗಡಿಗೆ ಹಾಕಿಬಿಟ್ಟು ಅಲ್ಲಿಂದ ಪುಡಿ ತೊಗೊಳ್ಳೋದು. ಕೊಟ್ಟಿಗೆಹಾರ ಬರುವಾಗ ಆಲ್ಮೋಸ್ಟ್ ಒಂದು 12 ಗಂಟೆ ಹತ್ರ ಆಗಿತ್ತು. ಅಲ್ಲಿಂದ ಬೇಲೂರು ಹತ್ರ ಬರುವಾಗ ಇದು ರುಬ್ಬೋ ಕಲ್ಲು, ಕುಟಾಣಿ ಇದೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ನಾನು ಅಲ್ಲೊಂದು ರುಬ್ಬೋ ಕಲ್ಲನ್ನು ತೊಗೊಂಡೆ. ನಂತರ ಹಾಸನದಲ್ಲಿ ಊಟನ ಮುಗಿಸ್ಕೊಂಡ್ವಿ. ಊಟ ಮಾಡಿ ಹಾಸನ ಬಿಟ್ವಿ. ಮನೆ ಹತ್ರ ಬರುವಾಗ ಆಲ್ಮೋಸ್ಟ್ ಕತ್ಲೆ ಆಗಿಬಿಟ್ಟಿತ್ತು. 7:30-8 ಗಂಟೆ ಆಗಿತ್ತು. ಮನೆ ಹತ್ರ ರೀಚ್ ಆಗ್ತಾ ಇದ್ದೀವಿ. ಇನ್ನು 7 ಮಿನಿಟ್ಸ್ ಇದೆ ಮನೆಗೆ. ಮನೆಗೆ ಬಂದು ಲಗೇಜ್ ಎಲ್ಲ ಇಳಿಸ್ಕೊಂಡ್ವಿ. ಇದಾಗಿತ್ತು ನಮ್ಮ ದೀಪಾವಳಿಯ ವ್ಲಾಗ್. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮುಂದಿನ ವಿಡಿಯೋದಲ್ಲಿ ನಾವು ಕುದುರೆಮುಖದಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ, ಹೇಗೆ ಎಂಜಾಯ್ ಮಾಡಿದ್ವಿ ಅದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.